ನೋಡಿ ಗ್ರಾಹಕರೇ, ನಮ್ಮ ಡ್ರೀಮ್ ಡೀಲ್ ವೇರ್ ಹೌಸ್ಗೆ ನೆಲಮಂಗಲ ಹತ್ರ ಇರೋದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಈಗ ಯಾರು 2D ಮುಗ್ದೈತೆ ಅವ್ರಿಗೆ ಮೆಟೀರಿಯಲ್ಸು ಡಿಸ್ಟ್ರಿಬ್ಯೂಟ್ರ್ ಮಾಡ್ತಾಯಿದ್ದಾರೆ. ನಿಮ್ಗೆ ಏನು ಬೇಕಾದ ಆರ್ಡ್ರ್ ಹಾಕ್ಕೊಳ್ಳಿ. ಗೂಗಲ್ ಫಾರ್ಮ್ ಐತೆ, ಎಲ್ಲಾರ ನೀವು ಅಪ್ಡೇಟ್ ಮಾಡ್ಬೋದು ಏನು ಬೇಕು ಅಂತ. ಇಲ್ಲ ನಮ್ಗಾರು ಹೇಳಿದ್ರೆ ಪ್ರಮೋಟ್ರಿಗೆ ನಾವು ಅದೇ ಇದು ಮಾಡ್ತೀವಿ, ನಿಮ್ಮ ಮನೆ ಹತ್ರ ಬರುತ್ತೆ. ನಮಸ್ಕಾರ ಡ್ರೀಮ್ ಡೀಲ್ ಗ್ರಾಹಕರೇ. ಇವತ್ತು ನಾವು ಡ್ರೀಮ್ ಡೀಲ್ ವೇರ್ ಹೌಸ್ ಬಂದಿದ್ದೀವಿ, ನೆಲಮಂಗಲದ ಹತ್ರ. ಒಳಗಡೆ ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರು. ಇದು ಬಂದು ಫರ್ನಿಚರ್ ಫ್ಯಾಕ್ಟ್ರಿ. ಇಲ್ಲೇ ಫರ್ನಿಚರ್ ಎಲ್ಲ ತಯಾರಾಗೋದು ನಮ್ಮದು ಡ್ರೀಮ್ ಡೀಲ್ ಕಂಪ್ನಿ ಕಡೆಯಿಂದ. ಒಳಗಡೆ ಹೋಗ್ತಾ ಇದ್ದೀವಿ. ಏನೇನು ಮೆಟೀರಿಯಲ್ಸ್ ಐತೆ, ಏನೇನು ತಯಾರು ಮಾಡ್ತಾಯಿದ್ದಾರೆ ಅದೆಲ್ಲ ನಿಮಗೆ ತೋರಿಸ್ತೀವಿ, ನೋಡ್ಬೋದು. ಇದು ಫರ್ನಿಚರ್ ವೇರ್ ಹೌಸ್ ಆಗಿರ್ತದೆ, ಇದೆ ಫ್ಯಾಕ್ಟ್ರಿ ಆಗಿರ್ತದೆ. ಇದೆ ತಯಾರು ಮಾಡ್ತಾ ಇರುವಂಥದ್ದು ನೋಡಿ. ಆಲ್ರೆಡಿ ಸೋಪ್ ಎಲ್ಲ ರೆಡಿ ಆಗೈತೆ. ಬೇರೆ ಕಡೆ ಹೋಗಿ ಆಲ್ರೆಡಿ ಯಾರ್ಯಾರು ಆರ್ಡ್ರ್ ಮಾಡಿದ್ದಾರೆ ಟೂರಿಸ್ಟ್ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟರ್ಗೆ ರೆಡಿ ಮಾಡಿದ್ದಾರೆ. ಈ ಕಡೆ ಬಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಬಾಕ್ಸು ಆಲ್ರೆಡಿ ರೆಡಿ ಐತೆ. ಯಾರಿಗೆ ಗೊಬ್ಬರ, ಔಷಧಿ ಏನು ಬೇಕದು ರೈತರಾಗಿದ್ರೆ ಗದ್ದೆಗೆ ಹಾಕುವಂಥ ಯೂಸ್ ಮಾಡ್ಕೊಳ್ಬೋದು ತಗೊಂಡು. ಈ ಕಡೆ ಎಲ್ಲ ಅದೈತೆ. ಈ ಸೈಡ್ ಬಂದರೆ ಫರ್ನಿಚರು ಈಗಾಗಲೇ ಏನು ಬೇಕು ತಗೋಬೋದು. ಸೋಪ ಚೆನ್ನಾಗೈತೆ. ಅದು 3 ನಂಬರು ಒಳ್ಳೆ ಕಾಟು ಬಟ್ಟೆ ಎಲ್ಲ ಹಾಕಿದ್ದಾರೆ. ನಮಗಂತೂ ಇಷ್ಟ ಆಗಿದೆ. ನೀವು ಬಂದು ನೋಡಿ, ಇಲ್ಲ ಆನ್ಲೈನಲ್ಲಿ ನೋಡಿ ಪರ್ಚೇಸ್ ಮಾಡಿ. ಈ ಕಡೆ ಎಲ್ಲ ಮಕ್ಕಳು ಡೈನಿಂಗ್ ಟೇಬಲ್ಲು ಚೇರೆಲ್ಲ ಸ್ಟಾಕ್ ಹಾಕಿದ್ದಾರೆ. ಮುಂದೆ ಬನ್ನಿ, ಸ್ಟಾಕ್ ಹಾಕಿದ್ದಾರೆ. ಆ ಕಡೆ ಎಲ್ಲ ವರ್ಕ್ ನಡೀತೈತೆ. ಫುಡ್ ವರ್ಕ್ ಫ್ಯಾಕ್ಟ್ರಿಯಲ್ಲಿ ಮಿಷಿನರಿಗಳೆಲ್ಲ ಅಲ್ಲೇ ಐತೆ. ಈಗ ಲಂಚ್ ಟೈಮ್ ಆಗಿರ್ತದೆ, ಮೆಂಬರ್ಸ್ ಕಡಿಮೆ ಇದ್ದಾರೆ, ಒಳಗಡೆ ಬಂದ್ಬಿಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಒಳಗಡೆ ಸ್ವಲ್ಪ ರಿಸ್ಕ್ ಆಗೋದು. ಇದೆಲ್ಲ ಗೋರನಿಂದ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇರುವಂಥದ್ದು. ಯಾರ್ಯಾರು ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಡ್ರೀಮ್ ಡೀಲ್ ಕಂಪ್ನಿ ಕಡೆಯಿಂದ ರೆಡಿ ಮಾಡಿ 100 ಶಾಪ ರೆಡಿ ಆಗುತ್ತೆ. ಇದನ್ನು ಡಿಸ್ಟ್ರಿಬ್ಯೂಟರ್ ಮಾಡ್ತಾಯಿದ್ದಾರೆ. ನೀವೇ ಯಾವ್ದು ಬೇಕು ಚಾಯ್ಸ್ ಮಾಡಿ ನೀವು ಡಿಸ್ಟ್ರಿಬ್ಯೂಟರ್ ತಗೊಳ್ಳಿ. ವಿಡಿಯೋಕ್ಕೆ ಸ್ಟಾಪ್ ಮಾಡಿ ಆಮೇಲೆ ಇನ್ನೊಂದು ಬೆಳೆಗೆ ಹಾಕುವಂಥ ಮೆಟೀರಿಯಲ್ಸ್ಗಳು ಇವರು. ಅಗ್ರಿಕಲ್ಚರ್ ಗೊಬ್ಬರ ಆಗ್ಬೋದು, ಕೀಟನಾಶಕ ಔಷಧಿ ಆಗ್ಬೋದು. ಇದನ್ನು ಯಾವ ಬೆಳೆಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ನೀವು ಬೆಳೆಯುವಂಥ ಬೆಳೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ತಿಳ್ಕೊಂಡು ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸೋಫಾ ಇತ್ತು. ಇದು ಕ್ಲಾತ್ ಸೋಫಾ ಅಂದರೆ ಮೂಲೆಗಳಿಗೆ ಹಾಕುವಂಥದ್ದು. ಇದು ಬಾಕ್ಸ್ ಟೈಪಲ್ಲಿ ಬರುತ್ತೆ. ಕ್ಲಾತು ಯಾವ್ದು ಬೇಕು ನೀವು ಚಾಯ್ಸ್ ಮಾಡ್ಬೋದು. PDF-ಅಲ್ಲಿ 2-3 ಕಲರ್ ಐತೆ. 3 ಮೆಂಬರ್ಸ್ ಬೇಕಾ, 5 ಮೆಂಬರ್ಸ್ ಬೇಕಾ, ಕ್ರಾಸ್ ಬೇಕಾ, ಯಾವ ಥರ ಬೇಕು. ಸೋಫಾ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ಅಲ್ಲೂ ಒಂದು ಆಗುತ್ತೆ ನೋಡಿ. ಆ ಕಲರ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಚಾಯ್ಸ್ ಮಾಡಿ. ನೋಡಿ ಮುಂದೆ ಮಂಚಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗ್ತಾ ಇರುತ್ತೆ. ಮಿಷಿನರಿಲಿ ಇದೆಲ್ಲ ಪ್ಯಾಕಿಂಗು. ಓಪನ್ ಮಾಡಿದ್ರೆ ಮೆಟೀರಿಯಲ್ಸ್ ಆಲ್ರೆಡಿ ತಯಾರಾಗಿರುತ್ತೆ. ವಾಟರ್ ಪ್ರೂಫ್ ನೀರು ಯಾವ ಥರ ಇರುತ್ತೆ ಅದೇ ಥರ ಮನೆಗೆ ವುಡ್ಡಲ್ಲಿ ಮಾಡಿರುವಂಥದ್ದು. 3 ಡೋರ್ ಇರುತ್ತೆ, ಮಧ್ಯೆ ಗ್ಲಾಸ್ ಇರುತ್ತೆ, ಓಪನಿಂಗ್ ಇರುತ್ತೆ. ಇದಕ್ಕೆ ಲಾಕ್ ಸಿಸ್ಟಮ್ ಇರುತ್ತೆ. ಒಂದು ಕಡೆ ಸಿಂಗಲ್ ಇರುತ್ತೆ, ಒಂದು ಕಡೆ ಡಬಲ್ ಇರುತ್ತೆ. ಮನೆಗೆ ಯಾರು ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಎಲ್ಲಿ ಬೇಕಾದ್ರೆ ಯಾವ ಮನೆಗೆ ಶಿಫ್ಟ್ ಆದರೆ ನೀವು ಬಾಡಿಗೆ ಮನೆಗಳಿಗೆ ಇದನ್ನು ಕ್ಯಾರಿ ಮಾಡ್ಕೊಂಡು ತಗೊಳ್ಬೋದು, ಇಟ್ಕೊಬೋದು. ಚೆನ್ನಾಗೈತೆ. ಒಳ್ಳೆ ವುಡ್ಡು ಕ್ವಾಲಿಟಿ ಐತೆ. ಇದಕ್ಕೇನು ಪೇಂಟಿಂಗ್ ಇಲ್ಲ, ಮರಕ್ಕೆ ಬರೀ ಪಾಲಿಶ್ ಹಾಕಿರೋದು ಅಷ್ಟೇ. ಯಾವ ಮರ ಏನು ಅಂತ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದೊಂದು ಚೆನ್ನಾಗೈತೆ ಡ್ರೀಮ್ ಡೀಲ್ ಕಡೆಯಿಂದ. ಮನೆಗಿಲ್ಲ ಅಂದರೆ ಆದಷ್ಟು ಬೇಗ ಇದನ್ನು ಪರ್ಚೇಸ್ ಮಾಡಿ. ನೋಡಿ ಬೇಕಾದ್ರೆ ಇದೇ ನಮ್ಮ ಜರ್ಮನಿ ಟೆಕ್ನಾಲಜಿಲಿ ಹೊಸದಾಗಿ ನಮ್ಮ ಇಂಡಿಯಾಗೆ ಬಂದು ಕರ್ನಾಟಕದಲ್ಲಿ ಮಾಡ್ತಾ ಇರೋಂಥದ್ದು ಮಿಷಿನರಿ. ಇದು ಬಂದು ಫರ್ನಿಚರು. ಜರ್ಮನಿ ಟೆಕ್ನಾಲಜಿಲಿ ಮಂಚದ ಬಗ್ಗೆ ಇದು ತಯಾರು ಮಾಡುವಂಥ ಮಿಷಿನ್ ಆಯಿತು. ಆಟೋಮೆಟಿಕ್ಕಾಗಿ ಒಂದು ಸರಿ ಫುಲ್ ಮಾಡಿದ್ರೆ ಟೈಮಿಂಗ್ಸಲ್ಲಿ ಅದೇ ವರ್ಕ್ ಆಗುತ್ತೆ ಎಲ್ಲ. ಇದು ನೋಡಿ ಈ ಕಡೆ ಮಂಚದ ರೆಡಿ ಆಗೈತೆ. ಎಲ್ಲ ಪಾರ್ಟ್ಸು. ಮಂಚ ಅಂದರೆ ಇದು ಫಿಟ್ಟಿಂಗ್ ಮಂಚ. ಅಂದರೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ನೀವು. ಬೇರೆ ಮನೆಯಿಂದ ಶಿಫ್ಟ್ ಆದಾಗ, ಬೇರೆ ಮನೆಗೆ ಇದು ಮಾಡಿದಾಗ ಕ್ಯಾರಿ ಮಾಡುವಂಥ ಮಂಚ. ಎಲ್ಲ ಕಟ್ಪೀಸ್ ವುಡ್ಡು ನೋಡಿ. ಇದೆಲ್ಲ ಸ್ಟಾಕ್ ಐತೆ. ಮಂಚ ಸ್ಟಾಕ್ ಇಲ್ಲ, ಮಾಡೋದೆಲ್ಲ ಖಾಲಿ ಆಗೈತೆ. ಆರ್ಡ್ರ್ ತಗೊಂಡು ಮಾಡೋದಿಲ್ಲ. ಏನೇ ಆದರೂ ಆರ್ಡ್ರ್ ಇಲ್ಲ ಅನ್ನೋ ಮಾಡಲ್ಲ. ಯಾಕೆಂದರೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಆರ್ಡ್ರ್ ಇರಬೇಕು. ವುಡ್ಡು ಯಾವ ಥರ ಐತೆ, ಯಾವ ಕ್ವಾಲಿಟಿ ಐತೆ ಅಂತ ಇಲ್ಲೇ ನೋಡ್ಬೋದು ನೀವು. ಏನು ಫಿನಿಶಿಂಗ್ ಐತೆ ಸೈಜು ಅಂತ. ಇದು ನೋಡಿ ಒಂದೆರಡು ಸ್ಟಾಕ್ ಆಗೋದು ಮಂಚ ಆಗೈತೆ. ಮನೆ ತೋರಿಸ್ತೀನಿ ನೋಡಿ. ಮಂಚ ಇದು ಸೈಡ್ ಪಟ್ಟಿಯಾರೆ ಒಳಗಡೆ ಈ ಕಡೆಯಿಂದ ಒಳಗಡೆ ಪಟ್ಟಿಗಳೈತೆ. ಎಷ್ಟು ಪಟ್ಟಿಗಳು ಕೊಟ್ಟಿದ್ದಾರೆ. ಮತ್ತು ಪ್ಯಾಕೇಜ್ ಸೀಟ್ ಐತೆ. ಇದೊಂಥರ ಮಂಚ ಐತೆ. ಇನ್ನೊಂದು ಫಿಟ್ಟಿಂಗ್ಸು ಅಂದರೆ ನೀವು ಕಳ್ಕೊಬೋದು. ಒಂದೇ ಸರಿ ಎತ್ತಕ್ಕೆ ಭಾರ ಆಗುತ್ತೆ ಅಂದರೆ
ಈ ಥರ ಮಂಚ ಕಳ್ಕೊಂಡು ರಿಮೂವ್ ಮಾಡಿ ನೀವು ಹಾಕ್ಕೊಳ್ಬೋದು. ಅದಕ್ಕೆ ಕಟ್ ಪೀಸ್ಗಳನ್ನು ಇಲ್ಲೇ ಇರುತ್ತೆ, ಇಲ್ಲೇ ಸೇರಿಸಿರ್ತಾರೆ. ಈ ಥರ ಪೀಸ್ಗಳು ಬರುತ್ತೆ, ಈ ಥರ ಇರುತ್ತೆ, ಕಾಲು ಹತ್ರ ತಲೆ ಹತ್ರ ಈ ಥರ ಬರುತ್ತೆ. ಕ್ವಾಲಿಟಿ ಆಯಿತು ನೋಡಿ, ಇಲ್ಲಿ ಮಿಷಿನಲ್ಲಿಂದ ಗೊತ್ತಾಗುತ್ತೆ ಮಂಚ ಯಾವ ಟೈಪ್ ಬೇಕು, ಎಷ್ಟು ಅಡಿ ಬೇಕು, ಎಷ್ಟು ಇಂಚ್ ಬೇಕು, ಯಾವ ಥರ ಪ್ಲ್ಯಾನಿಂಗು ಸ್ಕೆಚ್ಚು ಸಿಸ್ಟಮ್ ವೈಸಲ್ಲಿ ಇಲ್ಲಿ ಓಕೆ ಕೊಟ್ಟರೆ ಕಂಪ್ಯೂಟರಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಮಿಷಿನ್ ಆಯ್ತಲ್ಲ, ಆ ಮಿಷಿನ್ ಹತ್ರ ರೆಡಿ ಆಗುತ್ತೆ. ಸ್ಟಾಪ್ ನೋಡಿ, ಇಲ್ಲೆಲ್ಲ ಮಿಷಿನರಿಗಳೈತೆ, ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಇದು, ಲಾಕ್ ಸಿಸ್ಟಮ್ಮು, ಕಳ್ಕೊಳ್ಳೋದು ಹಾಕ್ಕೊಳ್ಳೋದು ಈ ಥರ ಇರುತ್ತೆ. ಸ್ಟಾಪ್ ಮಾಡೋದು ಈ ದಿವಸ ಒಂದು ವಿಡಿಯೋ ಮಾಡಿ ಇನ್ನೊಂದು ಎಲ್ಲ ಐತೆ ನೋಡಿ ಗಡಕರೆ. ಇದು ಎಲೆಕ್ಟ್ರಾನಿಕ್ಕು ವೇರ್ ಹೌಸು. ಇಲ್ಲಿರುವಂಥದ್ದು UPS, ಡ್ರೀಮ್ ಡೀಲ್ದು ಫ್ರಿಜ್ ಆಗ್ಬೋದು. ಮತ್ತು UPS ಅಲ್ಲಿ 3 ಥರ ಐತೆ, 22 ಅನ್ನೋನು. ಮತ್ತು ಇಲ್ಲಿ ಬಂದು ಇದು ಮ್ಯಾಟ್ರಸ್ ಥರ ಡ್ರೀಮ್ ಡೀಲ್ ಮ್ಯಾಟು ಇದು ಬರುತ್ತೆ, ಹಾಸಿಗೆ ಕುಸನ್ನು. ಮತ್ತು ಇದೆಲ್ಲ ಮಿಕ್ಸಿ, ಇದ್ಯಾವುದು ಓಪನ್ ಇಲ್ಲ, ಬಾಕ್ಸೆಲ್ಲ ಡೆಲಿವರಿ. ಇಲ್ಲಿ ನಾವು ವೀಡಿಯೋ ಮಾಡೋಕ್ಕೊಂದು ಸ್ವಲ್ಪ ಓಪನ್ ಮಾಡಿದ್ದೀವಿ ಅಷ್ಟೇ. ಫುಲ್ಲು ಗೋಡನ್ ಸ್ಟಾಕ್ ಐತೆ. ಡಬಲ್ ಡೋರ್ ಫ್ರಿಜ್ ಆಗ್ಬೋದು, LED TV ಆಗ್ಬೋದು. ಇಲ್ಲಿ ನೋಡಿ ಡಬಲ್ ಡೋರ್ ಫ್ರಿಜ್ ಇದು. ಇದೆಲ್ಲ ಮ್ಯಾಟ್ರಸ್ಸು ಫುಲ್ಲು ಸ್ಟಾಕ್ ಐತೆ. ಆರ್ಡ್ರು ಯಾರು ಇನ್ನೂ ಮಾಡಿಲ್ಲ ಅವರೆಲ್ಲ ಆರ್ಡ್ರ್ ಮಾಡ್ಕೊಳ್ಳಿ. UPS ಇದು ಮನೆಗೆ ಬೇಸಿಗೆ ಮತ್ತು ಮಳೆಗಾಲ ಬರುತ್ತೆ, ಕರೆಂಟ್ ತೊಂದರೆ ಆದಾಗಂಥ ಟೈಮಲ್ಲಿ ಯೂಸ್ ಆಗುವಂಥದ್ದು. TV ನೋಡಿ, ಇಲ್ಲಿ ಇದೆಲ್ಲ TV ಬಾಕ್ಸು. ನೋಡಿ ಇಲ್ಲಿ 32, 43 ಎಲ್ಲ ಥರ ಇದೈತೆ. ಫ್ರಿಜ್ ಆಗ್ಬೋದು, ಡ್ರೀಮ್ ಡೀಲ್ದ TV, ಗೂಗಲ್ TV, ಅಂದರೆ ಫೋನ್ ಹೆಂಗೆ ಯೂಸ್ ಮಾಡ್ತೀರಾ ಅದೇ ಥರ TVನೂ ನೀವು ಅದಕ್ಕೆ ಒಂದು ಡಾಟಾ ಕಲೆಕ್ಷನ್ ಕೊಟ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಡಬಲ್ ಡೋರ್ ಫ್ರಿಜ್ ಐತೆ. ಇಲ್ಲೇ ವಾಷಿಂಗ್ ಮಿಷಿನು ಐತೆ. ನಮ್ಮ 2D ಸೀಸನ್ಗೆ ಡೈರೆಕ್ಟ್ ಆದಂಥ ಚೇತನ್ ಸರ್ ಇಲ್ಲೇ ಇದ್ದಾರೆ. ಲೋಡ್ ಎಲ್ಲ ಆಗ್ತೈತೆ. ಹಳ್ಳಿ ಕಡೆ ಎಲ್ಲ ಎಲ್ಲೆಲ್ಲಿ ಆರ್ಡ್ರ್ ಮಾಡಿದ್ರು ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಗಾಡಿಗಳು ಲೋಡಾಗಿ ಹೋಗ್ತವೆ. ನೋಡಿ, ಇದು ಎಲೆಕ್ಟ್ರಾನಿಕ್ ವೇರ್ ಹೌಸು. ಇಲ್ಲೆಲ್ಲ ಸ್ಟಾಕ್ ಐತೆ. ನೋಡಿ, ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದು.